ಏನು ಮಾಡ್ತಾರೆ ಏನು ಮಾಡ್ತಿದ್ದೀರಾ? ಅಣ್ಣ ಏನು ಮಾಡ್ತಿದ್ದೀರಾ ಅಣ್ಣ? ಈ ವಯಸ್ಸಲ್ಲಿ ಕಣ್ಣಲ್ಲಿ ಕಣ್ಣಲ್ಲಿಟ್ಟು ನೋಡ ಆದಿತ್ಯ ಗಂಧ ತಲೆಗೆ ಎಣ್ಣಾಕ್ಬಿಟ್ಟು ಕಣ್ಣಿನಲ್ಲಿ ಕಣ್ಣನ್ನಿಟ್ಟು ಮುಂದೆ ಕೇಳ ನಲ್ಲಿಟ್ಟು ಕಣ್ಣಲ್ಲಿಟ್ಟು ಕಿಚ್ಚನ ಅಭಿಮಾನಿಯಾದಂತಹ ರಾಜ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಕೊಂಡು ಬನ್ನಿ. ಕಿಚ್ಚನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಿಚ್ಚ ಅಂದ್ರೆ ಕೃಷ್ಣ, ಕೃಷ್ಣ ಅಂದ್ರೆ ಕಿಚ್ಚ. ಕರೆಕ್ಟ್ ಆಗಿ ಹೇಳ್ರಿ. ಐ ಕಿಚ್ಚನ ನಮಗೆ ಹೊಡಿತ್ಯಾ? ಅಭಿಮಾನಿಗಳಾಗದ ಹೇಳ್ಬೇಕು ಕರೆಕ್ಟ್ ಆಗಿ. ಅಲ್ಲ ನಾ ಏನಂದೆ, ನಿಮ್ಮ ಬಾದ್ಶಾ ಕಿಚ್ಚ ಸುದೀಪ್ ಅವರ ಬಗ್ಗೆ ಸ್ವಲ್ಪ ಏನಾದ್ರು ಹೇಳಿ ಅಭಿಪ್ರಾಯ. ನೆಟ್ಟು ಬಾಟ್ಲೆಲ್ಲ ಎತ್ಕೊಬೇಡ, ಹೇಳ್ರಿ. ಚಿಕ್ಕದೇ ಸಾಕಣ. ಚಿಕ್ಕದೇ ಬೇಕಾ ನಿಮ್ಗೆ? ಹೇಳಿ, ಏನ್ ಹೇಳ್ಬೇಕು ಹೇಳು. ಹಾಯ್ ಗೈಸ್, ನಮ್ಮ ಕಿಚ್ಚನ ಅಭಿಮಾನಿಯಾದಂತಹ ರಾಜ್ ಅವರು ಇದ್ದಾರೆ, ಅವ್ರನ್ನ ಮಾತಾಡೋಣ ಬನ್ನಿ. ಹಾಯ್ ರಾಜ್ ಅವರೇ. ಈ ಕಿಚ್ಚನ ಅಭಿಮಾನಿಯಿಂದ ಎಲ್ಲರಿಗೂ ನಮಸ್ಕಾರಗಳು. ಹೇಳಿ ಬಸ್ ಏನಾರ. ಕಿಚ್ಚ ಅಂದ್ರೆ ನಮ್ಮ ನಾಯಕ, ನಾಯಕ ಅಂದ್ರೆ ಕಿಚ್ಚ. ಹೊಸ ಕೇಳ ಹಲೋ ರಾಜ್ ಅವರೇ, ನಿಮ್ಮ ಇಷ್ಟವಾದಂತಹ ಫಿಲಮ್ ನೇಮ್ ಹೇಳಿ. ನಿಮ್ದು ಕಿಚ್ಚ ಬಾಸ್ ಅವ್ರದ್ದು ನಿಮ್ಮ ಬಾಸ್ತ ಒಂದು ಸಾಂಗ್ ಹೇಳ್ರಿ ರಾಜ್ ಅವರ. ಸವಾಲಿಗೂ ಕವಾಲಿಗೂ ಸಯ್ಯರೆ ಸಯ್ಯ, ಇದು ನಮಗೆ ತುಂಬಾ ಇಷ್ಟವಾದ ಸಾಂಗ್. ರಾಜು ಅವರೇ, ಬಿಗ್ ಬಾಸ್ ಸೀಸನ್ 12ರ ನಿಮ್ಮ ಕಿಚ್ಚ ಸುದೀಪ್ ನಡೆಸ್ತಿದಾರಲ್ಲ, ಅದ್ರಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ಬೋದು ಈ ಸತಿ? ಗಿಲ್ಲಿ ನಟ, ಆಮೇಲೆ ಪ್ರಭಾಕರ್, ಹಾ, ಮತ್ತೆ ಭಾಷಣ ಹೋಗಿ ಕೇಳ್ಕೊ ಬನ್ನಿ. ಹಂಗಾಯ್ತು, ಅವ್ರನ್ನೇ ಕೇಳ್ಬೇಕಾ ನಿಮ್ಗೆ? ಆಯ್ತು ಬನ್ನಿ. ಕಿಚ್ಚ ಅವ್ರು ಓದಿಸಿದ್ರೆ ನಿಮ್ಗೆ ಯಾರು ಗೆಲ್ಬೇಕಾಯ್ತು? ಹನುಮಂತ ಗೆಲ್ಬೇಕಾಗಿತ್ತು, ಅದರಿಂದ ಹನುಮಂತನೇ ಗೆದ್ರು. ಯಾಕೆ ನಿಮ್ಗೆ ಇನ್ನೊಬ್ಬ ಯಾರಿದ್ರಲ್ಲ? ಹನುಮಂತ ಅಂದ್ರೆ ನನಗೆ ತುಂಬಾ ಇಷ್ಟ. ಅವ್ರ ಆಕ್ಟಿಂಗ್, ಅವ್ರ ಕಾಮಿಡಿ, ಅವರು ಸಿಂಪಲ್ಸಿಟಿ. ತ್ರಿವಿಕ್ರಮ ಗೆಲ್ಬೋದಾಗಿತ್ತಲ್ಲ ರಾಜ್ ಅವರ? ಅವ್ರ ಮಧ್ಯದಲ್ಲಿ ಬಂದಿರೋದ್ರಿಂದ ಏನಂತೀರಾ? ಮಧ್ಯದಲ್ಲಿ ಬಂದೇ ಗೆದ್ದಿರೋದ್ರಿಂದ ಈ ವಾಸ್ ಎ ಗೇಮ್ ಚೇಂಜರ್. ಯಾ